ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸ್ವಾಗತಿಸ್ತಾ ಇದ್ದೀನಿ. ದಿನದ ವಾಕ್ಯ ಭಾಗಕ್ಕಾಗಿ ವಿಮೋಚನಾ ಕಾಂಡ 6ನೇ ಅಧ್ಯಾಯ 7ನೇ ವಚನವನ್ನು ತೆಗೆದುಕೊಂಡಿದ್ದೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಾನು ನಿಮ್ಮನ್ನ ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಹೇಳುವ ಹಾಗೆ ದೇವರು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದ. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುವ ಹಾಗೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ವಾಕ್ಯ ಹೇಳುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಈ ವಾಕ್ಯ ಕೂಡ ಹೇಳ್ತದೆ, ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು ಎಂಬುದಾಗಿ. ಹೌದು ಪ್ರಿಯರೇ, ಆತ ನಮ್ಮನ್ನು ಆರಿಸಿಕೊಂಡು ಸುಮ್ಮನೆ ನಮ್ಮನ್ನು ಬಿಟ್ಟಿಲ್ಲ. ಆತ ನಮಗೆ ದೇವರಾಗಿದ್ದಾನೆ. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರು ಎಂಬುದಾಗಿ ನೋಡುವಾಗ ಆತನು ನಿರಂತರವಾಗಿ ಇರುವಂಥವನು ಎಂಬುದಾಗಿ. ಆತನು ಮೊದಲನೆಯವನು, ಕಡೆಯವನು. ಆತನು ಪ್ರಾರಂಭವೂ ಸಮಾಪ್ತಿಯು. ಆತನು ಇದ್ದವನು, ಇರುವವನು, ಬರಲಿರುವವನಾಗಿದ್ದಾನೆ. ಸೊ ಆತನು ದೇವರಾಗಿದ್ದಾನೆ. ಆತನು ನಮ್ಮನ್ನು ಈ ಲೋಕದಿಂದ ಆರಿಸಿ ತೆಗೆದುಕೊಂಡು ನಮ್ಮ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ನಮಗೆ ದೇವರಾಗಿದ್ದುಕೊಂಡು ಯಾವಾಗಲೂ ಆತ ನಮ್ಮನ್ನು ನಡೆಸುವವನಾಗಿದ್ದಾನೆ. ಸೊ ಹಾಗಾಗಿ ಅಂಥ ದೇವರಿಗೆ, ನಮಗೋಸ್ಕರವಾಗಿ ತನ್ನ ಜೀವವನ್ನು ಕೊಟ್ಟು ನಮ್ಮನ್ನು ಆರಿಸಿಕೊಂಡ ದೇವರಿಗೆ ನಾವು ವಿಧೇಯರಾಗೋಣ. ಆತನ ಮಾತನ್ನು ಕೇಳೋಣ. ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನೀನು ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ. ನಮಗೆ ದೇವರಾಗಿದ್ದುಕೊಂಡು ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಏಕೆಂದರೆ ಯೆಶಾಯನ ಪ್ರವಾದನೆ ಗ್ರಂಥ 59ರಲ್ಲಿ ನಾವು ನೋಡುವ ಹಾಗೆ, ನೀನು ಕೇಳಿಸಿಕೊಳ್ಳಲಾರದಂಥ ಕಿವುಡಲ್ಲ ಸ್ವಾಮಿ, ನೀನು ಎಲ್ಲವನ್ನ ಕೇಳಿಸಿಕೊಳ್ಳುವವನು, ನಮ್ಮನ್ನು ಆಶೀರ್ವದಿಸುವವನು ಕೂಡ ಆಗಿದ್ದಿ. ಹೌದು ಕರ್ತ, ನಮಗೆ ದೇವರಾಗಿದ್ದುಕೊಂಡು ನಮ್ಮ ಅವೆಲ್ಲ ಅವಶ್ಯಕತೆಗಳನ್ನು ಪೂರೈಸಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಗೆ ನೀನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಯೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.